ಏನಾಗುತ್ತೆ ಅಂದರೆ ಮೊಬೈಲ್ ತೊಗೊಳ್ಳುವಾಗ ನಿಮಗೆ ಯಾವ ಥರ ಮೊಬೈಲ್ ತೊಗೊಳ್ತೀರಾ ಅಂತ ಕ್ವಶನ್ ಕೇಳಿದರೆ ನೀವು ಕೊಡೋ ಆನ್ಸರು ಒಂದು ಆನ್ಲೈನು ಬಿಟ್ಟರೆ ಆಫ್ಲೈನು. ಹೌದು, ಆನ್ಲೈನ್ ಅಂದರೆ ಆಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ತೊಗೋಬೋದು ಅಥವಾ ಅಮೆಝಾನು, ಫ್ಲಿಪ್ಕಾರ್ಟು ಈ ಥರ. ಅದೇ ಆಫ್ಲೈನ್ ಅಂದರೆ ನಿಯರ್ ಬೈ ಸ್ಟೋರು ಇರ್ತವೆ, ಹಾಗೆ ಅಫಿಷಿಯಲ್ ಆಗಿ ಬ್ರ್ಯಾಂಡ್ ಸ್ಟೋರ್ಗಳು ಕೂಡ ಇರುತ್ತೆ, ಅಲ್ಲಿ ಹೋಗಿ ತೊಗೊಳ್ತೀರಾ. ಇನ್ನೊಂದು ಥರ ಕೂಡ ತೊಗೊಳ್ತೀರಾ, ಏನಂದರೆ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಕೂಡ ತೊಗೋಬೋದು, ಅದು ಕೂಡ ಆನ್ಲೈನು ಅಥವಾ ಆಫ್ಲೈನು. ಟೋಟಲಿ ನಮಗೆ 2 ಆಪ್ಷನ್ ಸಿಗುತ್ತೆ, ಒಂದು ಆನ್ಲೈನು ಬಿಟ್ಟರೆ ಆಫ್ಲೈನು. ಹಾಗಾದರೆ ಈಗ ನಮ್ಮ ಮೇನ್ ಟಾಪಿಕ್ ಬಂದುಬಿಟ್ಟು ನಾವು ಮೊಬೈಲ್ನ ಯಾವುದರಲ್ಲಿ ತೊಗೊಂಡ್ರೆ ಬೆಟ್ರು, ಆನ್ಲೈನ ಅಥವಾ ಆಫ್ಲೈನ, ಯಾವುದರಲ್ಲಿ ತೊಗೊಂಡ್ರೆ ನಮಗೆ ಮೊಬೈಲು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗ್ಬೋದು ಅಂತ ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಮಸ್ತೆ ಎಲ್ರಿಗೂ, ನನ್ನ ಹೆಸರು ಅಭಿನಂದನ್. ಫಸ್ಟ್ ಆನ್ಲೈನ್ ನೋಡೋದಾದರೆ, ಆನ್ಲೈನಲ್ಲಿ ನಾವು ಮೊಬೈಲ್ ಬೈ ಮಾಡುವಾಗ ನಮಗೆ ಜಾಸ್ತಿ ವೇರಿಯಂಟ್ ಅವೈಲೇಬಲ್ ಇರುತ್ತೆ. ಅಂದರೆ ಹೊಸದಾಗಿ ಲಾಂಚ್ ಆಗಿರೋ ಮೊಬೈಲ್ ಕೂಡ ಸಿಗುತ್ತೆ, ಹಾಗೆ ಬ್ಯಾಂಕ್ ಆಫರು, ಕಾರ್ಡ್ ಆಫರು, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು ಅಂತ ಈ ಥರ ಆಫರ್ ಎಲ್ಲ ಕೊಟ್ಟು ನಮಗೆ ಆದಷ್ಟು ಕಡಿಮೆ ಬೆಲೆಗೆ ಆ ಮೊಬೈಲ್ನ ನಾವು ಆನ್ಲೈನಲ್ಲಿ ತಗೋಬಹುದು. ಸದ್ಯ ಇವಾಗಿನ ಟ್ರೆಂಡ್ ನೋಡೋದಾದರೆ ಜಾಸ್ತಿ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ಗಳು ಆನ್ಲೈನನ್ನೇ ಟಾರ್ಗೆಟ್ ಮಾಡ್ತೀವಿ. ಆನ್ಲೈನ್ ನೋಡೋದಾದರೆ ನೀವು ಒನ್ ಪ್ಲಸ್ ನೋಡ್ಬೋದು, ನಥಿಂಗು, ಈಗ ರಿಯಲ್ಮಿ ನಾರ್ಜೋ, ಹಾಗೆ MI ಕೂಡ ಆನ್ಲೈನಲ್ಲೇ ಸೇಲ್ ಮಾಡುತ್ತೆ, ಹಾಗೆ IQ ಈ ಥರ ಮೊಬೈಲ್ಗಳು ಕೇವಲ ಆನ್ಲೈನಲ್ಲೇ ನಿಮಗೆ ಸಿಗುತ್ತೆ. ಇನ್ನು ಆಫ್ಲೈನ್ ನೋಡೋದಾದರೆ ಆಫ್ಲೈನಲ್ಲಿ ಸ್ಯಾಮ್ಸಂಗು, ಓಪೋ, ವಿವೋ ಹಾಗೆ ಐಫೋನ್ ಕೂಡ ಆಫ್ಲೈನಲ್ಲಿ ಸಿಗುತ್ತೆ. ಹಾಗೆ ಸದ್ಯ ಇವಾಗ ಲಾವಾ ಮೊಬೈಲ್ ಕೂಡ ಆಫ್ಲೈನಲ್ಲೇ ಜಾಸ್ತಿ ಟಾರ್ಗೆಟ್ ಮಾಡ್ತಾ ಇದೆ. ಸುಮಾರು ಮೊಬೈಲ್ ಬ್ರ್ಯಾಂಡ್ಗಳು ಏನು ಮಾಡ್ತಾ ಇವೆ ಅಂದರೆ ಜಾಸ್ತಿ ಆನ್ಲೈನಲ್ಲಿ ಮೊಬೈಲ್ಗಳನ್ನ ಸೇಲ್ ಮಾಡ್ತಾ ಇವೆ. ಅಂದರೆ ಸ್ಟಾರ್ಟಿಂಗಲ್ಲಿ ಲಾಂಚ್ ಮಾಡುವಾಗ ಆನ್ಲೈನಲ್ಲೇ ಲಾಂಚ್ ಮಾಡ್ತಾರೆ, ಆನ್ಲೈನಲ್ಲಿ ಸೇಲ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಆದರೆ ಏನಾಗುತ್ತೆ ಅಂದರೆ ಅವರ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಸೇಲ್ ಆಗಲ್ಲ. ಅಂದರೆ ಅವ್ರ ಟಾರ್ಗೆಟ್ ಏನಿರುತ್ತಲ್ಲ ಅದು ರೀಚ್ ಆಗಲ್ಲ, ಸ್ಟಾಕು ಉಳಿಯುತ್ತೆ. ಈ ಥರ ಆದಾಗ ಏನು ಮಾಡ್ತಾರೆ ಅಂದರೆ ಅದೇ ಮೊಬೈಲ್ನ ಆಫ್ಲೈನಲ್ಲೂ ಕೂಡ ತರ್ತಾರೆ. ಕಂಪ್ನಿಗಳು ಬರೀ ಒಂದು ಪ್ಲಾಟ್ಫಾರ್ಮ್ನ ಟಾರ್ಗೆಟ್ ಮಾಡಿದರೆ ಅವರಿಗೆ ರೀಚ್ ಆಗ್ತಿಲ್ಲ, ಅವ್ರ ಟಾರ್ಗೆಟ್ ರೀಚ್ ಆಗ್ತಿಲ್ಲ. ಕೆಲವೊಂದು ಮೊಬೈಲ್ ಬ್ರ್ಯಾಂಡ್ಗಳು ಓನ್ಲಿ ಆಫ್ಲೈನ್ ಟಾರ್ಗೆಟ್ ಮಾಡುತ್ತೆ. ಆ ಮೊಬೈಲು ಆನ್ಲೈನಲ್ಲೂ ಸಿಗುತ್ತೆ, ಆದರೆ ಆಫ್ಲೈನ್ ಮತ್ತು ಆನ್ಲೈನ್ ಎರಡು ಸೇಮ್ ಪ್ರೈಸಿಗೆ ಇರುತ್ತೆ. ಹೀಗಾಗಿ ಏನು ಮಾಡ್ತಾರೆ ಅಂದರೆ ಆನ್ಲೈನು ಆಫ್ಲೈನ್ ಎರಡೂ ಇರೋದ್ರಿಂದ ಜಾಸ್ತಿ ಜನ ಆಫ್ಲೈನಲ್ಲೇ ಹೋಗಿ ಬೈ ಮಾಡ್ತಿದ್ದಾರೆ. ಇವಾಗ ಹಾಗೆ ನೋಡೋದಾದರೆ ಓಪೋ ಒಂದು ಮೇನ್ ಬ್ರ್ಯಾಂಡು, ಇದರ ಸಬ್ ಬ್ರ್ಯಾಂಡ್ ಬಂದ್ಬಿಟ್ಟು ರಿಯಲ್ಮಿ ಮತ್ತು ಒನ್ ಪ್ಲಸ್. ಈಗ ಓಪೋ ಏನು ಮಾಡ್ತಾ ಇದೆ ಅಂದರೆ ಆನ್ಲೈನ್ ಮಾರ್ಕೆಟ್ನ ಜಾಸ್ತಿ ಟಾರ್ಗೆಟ್ ಮಾಡುತ್ತೆ. ಓಪೋ ಜಾಸ್ತಿ ಸೇಲ್ ಆಗೋದು ಆಫ್ಲೈನಲ್ಲಿ, ಹಾಗೆ ಒನ್ ಪ್ಲಸ್ ಮತ್ತು ರಿಯಲ್ಮಿ ಮೊಬೈಲ್ಗಳು ಕೇವಲ ಆನ್ಲೈನಲ್ಲೇ ಸೇಲ್ ಆಗುತ್ತೆ. ಏನು ಮಾಡ್ತಾರೆ ಅಂದರೆ ಮೊಬೈಲ್ ಬ್ರ್ಯಾಂಡ್ಗಳು 2 ಪ್ಲಾಟ್ಫಾರ್ಮ್ನ ಈ ಥರ ಯೂಸ್ ಮಾಡ್ಕೊತಿದ್ದಾರೆ. ಹಾಗೆ ವಿವೋ ನೋಡೋದಾದರೆ ವಿವೋ ಕೂಡ 2 ಪ್ಲಾಟ್ಫಾರ್ಮಲ್ಲಿ ಯೂಸ್ ಮಾಡ್ತಿದ್ದಾರೆ. ವಿವೋ ಸಬ್ ಬ್ರ್ಯಾಂಡ್ ಬಂದ್ಬಿಟ್ಟು ಐಕ್ಯೂ ಓನ್ಲಿ ಆನ್ಲೈನಲ್ಲೇ ಸೇಲ್ ಆಗುತ್ತೆ. ಆನ್ಲೈನಲ್ಲಿ ವಿವೋದವ್ರನ್ನ ಬೀಟ್ ಮಾಡುತ್ತೆ. ಈ ಥರ ಫ್ಯೂಚರು ಐಕ್ಯೂದು ಇರುತ್ತೆ, ಕಡಿಮೆ ಪ್ರೈಸ್ಗೂ ಇರುತ್ತೆ. ವಿವೋ ಮಾತ್ರ ಓನ್ಲಿ ಆಫ್ಲೈನಲ್ಲಿ ಅಥವಾ ಆನ್ಲೈನಲ್ಲಿ ವಿವೋ ಟಿ ಸಿರೀಸು ಆನ್ಲೈನಲ್ಲಿ ಸೇಲ್ ಆಗುತ್ತೆ. ಹಾಗೆ ವಿವೋ ವೈ ಸಿರೀಸ್ ಏನಿರುತ್ತಲ್ಲ ಅದು ಕೇವಲ ಆಫ್ಲೈನಲ್ಲಿ ಸಿಗುತ್ತೆ. ನೆಕ್ಸ್ಟ್ ಸ್ಯಾಮ್ಸಂಗ್ ನೋಡೋದಾದ್ರೆ ಸ್ಯಾಮ್ಸಂಗ್ ಮೊಬೈಲು, ಸ್ಯಾಮ್ಸಂಗ್ ಅವ್ರದ್ದು ಸಬ್ ಬ್ರ್ಯಾಂಡ್ ಇಲ್ಲ. ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಸ್ಯಾಮ್ಸಂಗಲ್ಲೇ ಸಿರೀಸ್ ಮಾಡಿದ್ದಾರೆ. ಎಂ ಸಿರೀಸು, ಎ ಸಿರೀಸು ಈ ಥರ ಸಿರೀಸ್ ಮಾಡಿದ್ದಾರೆ. ಎಂ ಸಿರೀಸು ಅಮೆಝಾನಲ್ಲಿ ಸಿಗುತ್ತೆ, ಎಫ್ ಸಿರೀಸು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ಹಾಗೆ ಎ ಸಿರೀಸ್ ಏನಿರುತ್ತೆ ನೋಡಿ ಅದು ಆಫ್ಲೈನಲ್ಲಿ ಸಿಗುತ್ತೆ. ಹಾಗೆ ಎಸ್ ಸಿರೀಸ್ ಮೊಬೈಲ್ಗಳು ಅಂದರೆ ಫ್ಲ್ಯಾಗ್ಶಿಪ್ ಮೊಬೈಲ್ಗಳು ಏನಿರುತ್ತೆ ನೋಡಿ ಅದು ಆಫ್ಲೈನ್ ಮತ್ತು ಆನ್ಲೈನ್ ಎರಡರಲ್ಲೂ ಸಿಗುತ್ತೆ. ಜನ ಜಾಸ್ತಿ ಏನು ಮಾಡ್ತಿದ್ದಾರೆ ಅಂದರೆ ಎರಡರಲ್ಲೂ ಸಿಗೋದ್ರಿಂದ ಈಗ ಸೇಮ್ ರೇಟ್ ಇರುತ್ತೆ. ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಅವೈಲೇಬಿಲಿಟಿ ಇದ್ದಾಗ ಆ ಮೊಬೈಲ್ ಸೇಮ್ ಇರುತ್ತೆ ಪ್ರೈಸು, ಆನ್ಲೈನಲ್ಲೂ ಸೇಮ್ ಇರುತ್ತೆ, ಆಫ್ಲೈನ್ ಪ್ರೈಸ್ ಇರುತ್ತೆ. ಹಾಗಾಗಿ ಎಸ್ ಸಿರೀಸ್ ಮೊಬೈಲ್ಗಳು ಕೇವಲ ಆನ್ಲೈನಲ್ಲಿ ಜಾಸ್ತಿ ಸೇಲ್ ಆಗಿಲ್ಲ, ಆಫ್ಲೈನಲ್ಲಿ ಜಾಸ್ತಿ ಎಸ್ ಸಿರೀಸ್ ಸೇಲ್ ಆಗುತ್ತೆ. ಇನ್ನು ಸುಮಾರು ಮೊಬೈಲ್ಗಳು ಇವಾಗ ಆಫ್ಲೈನ್ಗೆ ಬರ್ತಿದ್ದಾರೆ, ಆಫ್ಲೈನ್ ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ. ನಥಿಂಗ್ ಮೊಬೈಲ್ ನೋಡೋದಾದ್ರೆ ನಥಿಂಗ್ ಮೊಬೈಲ್ನ ನಾನು ಕೂಡ ಆನ್ಲೈನಲ್ಲೇ ಬೈ ಮಾಡಿದ್ದು. ಇದನ್ನು ಆಫ್ಲೈನಲ್ಲಿ ಏನಾದರೂ ಈ ಮೊಬೈಲ್ ಇದ್ದರೆ ಸ್ಟಾರ್ಟಿಂಗಲ್ಲೇ ಅವಾಗ 1-2 ಪಾಯಿಂಟಿಂದ ಡಿಸಪಾಯಿಂಟ್ ಆಗಿ ಈ ಮೊಬೈಲ್ನ ನಾನು ತೊಗೊಳ್ತಿದ್ದೆ ಅಥವಾ ತೊಗೊಳ್ತಿರ್ಲಿಲ್ಲ. ಬರೀ ಆನ್ಲೈನ್ ಇರೋದ್ರಿಂದ ಗೂಗಲಲ್ಲಿ ನೋಡ್ತೀವಿ ಅಥವಾ ಯೂಟ್ಯೂಬಲ್ಲಿ ಈ ಥರ ನೋಡಿ ಮೊಬೈಲ್ ಚೆನ್ನಾಗಿದೆ ಅಂತ ನಾವು ತೊಗೊಂಡ್ಬಿಡ್ತೀವಿ. ಆಫ್ಲೈನಲ್ಲೇ ಮೊಬೈಲ್ನ ತೊಗೊಳ್ಳೋದು ಸರಿ ಅನಿಸುತ್ತೆ. ಕೆಲವೊಂದು ಪಾಯಿಂಟ್ಸ್ ನೋಡಿದರೆ ಆಫ್ಲೈನಲ್ಲೇ ಬೆಸ್ಟ್ ಅನಿಸುತ್ತೆ. ಆದರೆ ಸುಮಾರು ಜನಕ್ಕೆ ಆಫ್ಲೈನಲ್ಲಿ ಮೊಬೈಲ್ ತೊಗೊಳ್ಳುವಾಗ ಸುಮಾರು ಜನಕ್ಕೆ ಈ ಥರ ಅನುಭವ ಆಗಿರುತ್ತೆ. ಏನಂದರೆ ಈಗ ಮೊಬೈಲ್ ತೊಗೊಳಕ್ಕೆ ನಿಯರ್ ಬೈ ಸ್ಟೋರ್ ಹೋಗಿರ್ತೀವಿ, ಅಲ್ಲಿ ಏನಾಗುತ್ತೆ ಅಂದರೆ ನಾವು ಏನೋ ತಲೆಯಲ್ಲಿ ಇಟ್ಕೊಂಡು ಹೋಗಿರ್ತೀವಿ, ಯಾವುದೋ ಒಂದು ಮೊಬೈಲ್ ಇಟ್ಕೊಂಡು ಹೋಗಿರ್ತೀವಿ. ಆದರೆ ಅಂಗಡಿಯವರು ನಾವು ಕೇಳಿರೋ ಮೊಬೈಲ್ಗಿಂತನೂ ಜಾಸ್ತಿ ಬೇರೆ ಮೊಬೈಲ್ನ ಇಂಟ್ರೆಸ್ಟ್ ತೋರಿಸ್ತಾರೆ. ಅಂದರೆ ನಾವು ಏನೋ ಕೇಳ್ತೀವಿ, ಆದರೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಚೆನ್ನಾಗಿದೆ ನೋಡಿ ಅಂತ ಈ ಥರ ನಮ್ಮನ್ನ ಒಂಚೂರು ಬ್ರೈನ್ ವಾಶ್ ಮಾಡ್ತಾರೆ. ಏನು ರೀಸನ್ ಅಂದರೆ ಅವ್ರಿಗೆ ಏನಾಗುತ್ತೆ ಅಂದರೆ
ಕೆಲವೊಂದು ಬ್ರ್ಯಾಂಡ್ ಇಂದ ಅವ್ರಿಗೆ ಜಾಸ್ತಿ ಪರ್ಸೆಂಟೇಜ್ ಸಿಗುತ್ತೆ. ಹಾಗೆ ಕೆಲವೊಂದು ಬ್ರ್ಯಾಂಡು ಟಾರ್ಗೆಟ್ ಕೂಡ ಕೊಟ್ಟಿರ್ತಾರೆ, ಇಷ್ಟು ಮೊಬೈಲ್ ಸೇಲ್ ಮಾಡಿದ್ರೆ ನಿಮಗೆ ಇಷ್ಟು ಆಫರ್ ಅಂತ. ಈ ತರ ಏನಾದ್ರು ಟಾರ್ಗೆಟ್ ಕೊಟ್ಟಿದ್ರೆ ಅವ್ರು ಏನ್ ಮಾಡ್ತಾರೆ, ಅವಾಗ ಆ ಮೊಬೈಲ್ನ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ ಅದೇ ಮೊಬೈಲ್ನ ಜಾಸ್ತಿ ಸೆಲ್ ಆಗೋ ಥರ ಮಾಡ್ತಿರ್ತಾರೆ. ಈ ಥರ ಅನುಭವವಾಗಿ ನಮಗೆ ಆಫ್ಲೈನ್ ಮಾರ್ಕೆಟು ಕೆಲವೊಬ್ಬರಿಗೆ ಬೇಡ ಅನಿಸ್ಬಿಟ್ಟಿರುತ್ತೆ. ಹಾಗೆ ನನಗೂ ಕೂಡ ಆಫ್ಲೈನಲ್ಲಿ ತೊಗೊಳೋಕೆ ಕೆಲವೊಂದು ಪಾಯಿಂಟ್ಸ್ಗಳು ನೋಡಿದರೆ ಆಫ್ಲೈನಲ್ಲಿ ಬೆಟರ್ ಅನಿಸುತ್ತೆ. ಏನಂದರೆ ನಾವು ಫಸ್ಟೇ ಫಿಕ್ಸ್ ಆಗಿರಬೇಕು, ಇದೇ ಮೊಬೈಲ್ನ ನಾವು ತೊಗೊಳ್ತಾ ಇದ್ದೀವಿ, ಇದೇ ಮೊಬೈಲ್ನ ನಾವು ನೋಡಬೇಕಂತ ಮೊದಲೇ ಫಿಕ್ಸ್ ಆಗಿರಬೇಕು. ನಾವು ಯಾವ ಮೊಬೈಲ್ ತೊಗೊಳ್ಬೇಕು ಅನ್ಕೊಂಡಿರ್ತೀವಲ್ಲ ಆ ಮೊಬೈಲ್ ಬಗ್ಗೆ ನಮಗೆ ಮೊದಲೇ ಒಂಚೂರು ನಾಲೆಜ್ ಇರಬೇಕು. ಏನು ಪ್ರೊಸೆಸರ್ ಇದೆ, ಏನು ಕ್ಯಾಮ್ರಾ ಇದೆ, ಡಿಸ್ಪ್ಲೇ ಯಾವ ಥರ ಇದೆ, ಅದ್ರ ಬಗ್ಗೆ ಒಂಚೂರು ನಮಗೆ ಮೊದಲೇ ನಾಲೆಜ್ ಇರಬೇಕು. ಬರೀ ನಾವು ಆಫ್ಲೈನಲ್ಲೇ ಫೂಲ್ ಅಥವಾ ಮಂಗ್ಯಾನ್ ಮಾಡ್ತಾರೆ, ಆಫ್ಲೈನಲ್ಲೇ ಅನ್ನೋಕ್ಕಾಗಲ್ಲ. ಆನ್ಲೈನಲ್ಲೂ ಕೂಡ ನಮ್ಮನ್ನ ಫೂಲ್ ಮಾಡ್ತಿದ್ದಾರೆ. ಯಾವ ಥರ ಅಂದರೆ ಆನ್ಲೈನಲ್ಲಿ ಇವಾಗ ಬಿಗ್ ಬಿಲಿಯನು, ಆ ಸೇಲು ಈ ಸೇಲು ಅಂತ 20%, 30% ಈ ಥರ ಡಿಸ್ಕೌಂಟ್ ಮಾಡಿ ನಮಗೆ ಆನ್ಲೈನಲ್ಲೂ ನಮ್ಮನ್ನ ಫುಲ್ ಮಾಡ್ತಿರ್ತಾರೆ. ಹಾಗೆ ಆಫ್ಲೈನಲ್ಲೂ ಅಡ್ವಾಂಟೇಜು ಆನ್ಲೈನು ಆಫ್ಲೈನು ಎರಡರಲ್ಲೂ ಇರುತ್ತೆ. ನಾವು ಫಾರ್ ಎಕ್ಸಾಂಪಲ್ ಒಂದು ಕಾರ್ ತೊಗೊಳ್ಳೋದಾದರೆ ನಾವು ಮೊದಲೇ ಆನ್ಲೈನಲ್ಲಿ ಅಂದರೆ ಗೂಗಲಲ್ಲಿ, ಯೂಟ್ಯೂಬಲ್ಲಿ ಅದ್ರ ಬಗ್ಗೆ ವಿಚಾರಿಸ್ತೀವಿ, ಅದರ ಫ್ಯೂಚರ್ನ ತಿಳ್ಕೊತೀವಿ. ಅದ್ರ ಬಗ್ಗೆ ನಾವು ಆನ್ಲೈನಲ್ಲಿ ಚೆಕ್ ಮಾಡ್ತೀವಿ ಅಷ್ಟೇ. ಅಂದರೆ ಫ್ಯೂಚರ್ನ ಮೊದಲು ನಮಗೆ ಆನ್ಲೈನಲ್ಲಿ ಇಂಪ್ರೆಸ್ ಆಗುತ್ತೆ. ಮತ್ತು ಅಂದ ತಕ್ಷಣ ನಾವು ಅಲ್ಲಿ ಹೋಗಿ ಬೈ ಮಾಡಲ್ಲ. ಅಲ್ಲಿ ಹೋಗಿ ಏನು ಮಾಡ್ತೀವಿ, ಆ ಕಾರ್ನ ಟೆಸ್ಟ್ ಡ್ರೈವ್ ಮಾಡ್ತೀವಿ. ಅಲ್ಲೇ ನಾವು ರಿಯಲ್ ಆಗಿ ಅದನ್ನು ಚೆಕ್ ಮಾಡ್ತೀವಿ, ಯಾವ ಥರ ಇದೆ, ಕಲರು, ಇಂಜಿನ್ ಪರ್ಫಾರ್ಮೆನ್ಸು, ಈ ಥರ ನಾವು ಅಲ್ಲಿ ಹೋಗಿ ನಾವು ಅದನ್ನು ಫೀಲ್ ಮಾಡ್ತೀವಿ. ಎರಡಲ್ಲ 3 ಕಾರ್ನ ನಾವು ಟೆಸ್ಟ್ ಡ್ರೈವ್ ಕೂಡ ಮಾಡ್ತೀವಿ. ಲೈವ್ ಆಗಿ ಫೀಲ್ ಮಾಡಿದಾಗ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. ಇದನ್ನು ತೊಗೊಳ್ಬಹುದು, ಯಾವುದೇ ತೊಂದರೆ ಇಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಇದ್ದಾಗ ಮಾತ್ರ ತೊಗೊಳ್ತೀವಿ. ಅದೇ ಥರ ಮೊಬೈಲ್ ಕೂಡ ನಮ್ಗೆ ಏನಾಗುತ್ತೆ ಅಂದರೆ ಬರೀ ಆನ್ಲೈನಲ್ಲಿ ನೋಡಿದಾಗ ನಮಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಅಲ್ಲಿ ಏನು ಹೇಳ್ತಾರೆ ಯೂಟ್ಯೂಬಲ್ಲಿ ಅಥವಾ ಗೂಗಲಲ್ಲಿ ಚೆಕ್ ಮಾಡಿದಾಗ ಅವ್ರೇನು ಹೇಳ್ತಾರೆ ಅದನ್ನೇ ನಾವು ಕೇಳಿ ತೊಗೊಳ್ತೀವಿ. ನಮಗೆ ಫೀಲ್ ಮಾಡೋಕ್ಕಾಗಲ್ಲ, ನಮ್ಗೆ ಯಾವ ಥರ ಇದೆ ಅದನ್ನು ನೋಡೋಕ್ಕಾಗಲ್ಲ. ಆದರೆ ಆಫ್ಲೈನಲ್ಲಿ ಏನಾಗುತ್ತಂದರೆ ಕೆಲವೊಂದು ಬ್ರ್ಯಾಂಡ್ಗಳು ಡೆಮೋ ಪೀಸ್ನ ಇಟ್ಟಿರ್ತಾರೆ. ಹೋಗಿ ನಾವು ಅದನ್ನು ಚೆಕ್ ಮಾಡ್ಬೋದು, ಫೀಲ್ ಮಾಡ್ಬೋದು, ಯಾವ ಥರ ಇದೆ, ಡಿಸೈನ್ ಯಾವ ಥರ ಇದೆ. ಕೆಲವೊಂದು ಪಾಯಿಂಟ್ಸ್ಗಳು ನಾವು ಅಲ್ಲೇ ಹೋಗಿ ಚೆಕ್ ಮಾಡ್ತೀವಿ. ಏನಂದರೆ ಇವಾಗ ನಮ್ಮ ಓಲ್ಡ್ ಮೊಬೈಲ್ ಕೈಲಿ ಹಿಡಿತೀವಿ, ಇನ್ನೊಂದು ಹೊಸ ಮೊಬೈಲ್ ತೊಗೊಳ್ತೀವಿ, ಕ್ಯಾಮ್ರಾ ಚೆಕ್ ಮಾಡ್ತೀವಿ. ಅಲ್ಲೇ ಕ್ಯಾಮ್ರಾ ಯಾವ ಥರ ಇದೆ, ಕ್ಯಾಮ್ರಾ ಚೆನ್ನಾಗಿದೆಯಾ, ಅಂದರೆ ನನ್ನ ಹಳೆ ಮೊಬೈಲ್ಗಿಂತನೂ ಬೆಟ್ರಾ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಡಿಸ್ಪ್ಲೇ ಯಾವ ಥರ ಇದೆ, ಸ್ಮೂತ್ ಇದೆಯಾ, ಅದಕ್ಕಿಂತ ನಮಗೆ ಬೆಸ್ಟ್ ಅನಿಸುತ್ತಾ. ಫೀಲ್ ಕೂಡ ಚೆಕ್ ಮಾಡ್ತೀವಿ. ನಮಗೆ ಗ್ರಿಫ್ ಸರಿ ಅನಿಸಲ್ಲ, ಇದು ನೋಡಿ, ಇದು ನಥಿಂಗ್ ಮೊಬೈಲು, ಎಡ್ಜು ಶಾರ್ಪ್ ಇದೆ, ಇದು ಮೊಬೈಲ್ ಹಿಡಿಯೋಕೆ ಹೆದರಿಕೆ. ಇದನ್ನು ಇದು ವಿತೌಟ್ ಬ್ಯಾಕ್ ಕವರ್ ಇದನ್ನು ಯೂಸ್ ಮಾಡೋಕ್ಕೆ ಆಗಲ್ಲ, ಆ ಥರ ಈ ಮೊಬೈಲ್ ಇದು. ಆ ಥರ ನಮ್ಗೆ ಏನಾಗುತ್ತೆ ಅಂದರೆ ಇದು ನಮಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕೊಟ್ಟಿರುತ್ತೆ. ಈ ಥರ ಬೇಡ, ನಮಗೆ ಬೇರೆ ಥರ ನೋಡ್ತಾ ಇರ್ತೀವಲ್ಲ ಆ ಥರ ನಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಆ ಮೊಬೈಲ್ ಇದೆಯಾ ಅಂತ ಅಲ್ಲಿ ಹೋಗಿ ನಾವು ಫೀಲ್ ಮಾಡ್ತೀವಿ. ಇವಾಗ ಫೈನಲ್ ಆಗಿ ಮೇನ್ ಪಾಯಿಂಟ್ ಬಂದ್ಬಿಟ್ಟು ಪ್ರೈಸು. ಆಫ್ಲೈನಲ್ಲಿ ಅವ್ರು ಎಷ್ಟೇ ಹೇಳಿ ಅಂದರೆ ನೀವು ಚೆಕ್ ಮಾಡಿ, ಅವರು ಅಲ್ಲಿ ಆನ್ಲೈನಲ್ಲಿ ಕೂಡ ಆಫರ್ ಇರುತ್ತೆ, ಕಾರ್ಡ್ ಆಫರ್ ಅವೈಲೇಬಲ್ ಇದ್ರೆ ಅಥವಾ ಇಲ್ಲ ಅಂದರೆ ಯಾವುದರಲ್ಲಿ ನಿಮಗೆ ಕಡಿಮೆ ಪ್ರೈಸ್ಗೆ ಸಿಗ್ತಾ ಇದೆ ಅದನ್ನು ನೋಡ್ಕೊಳ್ಳಿ ಸಾಕು. ಎಲ್ಲಿ ಸಿಗುತ್ತೋ ಕಡಿಮೆ ಪ್ರೈಸ್ಗೆ ನೀವು ಆಫ್ಲೈನಲ್ಲಿ ಎಕ್ಸ್ಪೀರಿಯನ್ಸ್ ಈ ಥರ ಎಕ್ಸ್ಪೀರಿಯನ್ಸ್ ಮಾಡಿ ನಿಮಗೆ ಎಲ್ಲಿ ಕಡಿಮೆ ಪ್ರೈಸ್ಗೆ ಸಿಗುತ್ತೋ ಅಲ್ಲಿ ತೊಗೊಳ್ಳಿ. ನೀವು ಆಫ್ಲೈನಲ್ಲಿ ತೊಗೊಳ್ಳಿ ಅಂತ ನಾನೇನು ಹೇಳ್ತಿಲ್ಲ, ಅಥವಾ ಆನ್ಲೈನಲ್ಲಿ ತೊಗೊಳ್ಳಿ ಅಂತ ಹೇಳ್ತಿಲ್ಲ. ಎಲ್ಲಿ ನಿಮಗೆ ಕಡಿಮೆ ಪ್ರೈಸ್ಗೆ ನೀವು ಮೊದಲು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ ಮೊಬೈಲು, ಇದೇ ಎಕ್ಸ್ಪೀರಿಯನ್ಸ್ ಮಾಡಿ ಆ ಮೊಬೈಲ್ನ ತೊಗೊಳ್ಳಿ ಅಂತ ಹೇಳ್ತಿರೋದಷ್ಟೇ. ಫೈನಲ್ ಆಗಿ ನಿಮಗೆ ಆಫ್ಲೈನಲ್ಲಿ ಏನು ಮಾಡ್ತಾರೆ ಅಂದರೆ ಅದೇ ಮೈಂಡ್ ವಾಶ್ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಅದರಲ್ಲಿ ಪ್ರಾಫಿಟ್ ಇರುತ್ತೆ, ಹೀಗಾಗಿ ಅವರು ಅದನ್ನು ಮಾಡ್ತಿರ್ತಾರೆ. ಆದರೆ ನೀವು ಅದನ್ನು ತಲೆ ಹಾಕ್ಕೊಳ್ದೆ ನಿಮ್ಗೆ ಇಷ್ಟ ಆದರೆ ನಿಮ್ಗೆ ಪ್ರೈಸ್ ಓಕೆ ಅನ್ಸಿದ್ರೆ ಆನ್ಲೈನ್ಗಿಂತನೂ ನಿಮಗೆ ಬೆಟರ್ ಪ್ರೈಸು ಅಥವಾ ಸೇಮ್ ಪ್ರೈಸ್ ಅನ್ಸಿದ್ರೆ ಅಲ್ಲೇ ತೊಗೊಳ್ಬೋದು. ಅಥವಾ ಆಫ್ಲೈನಲ್ಲಿ ಜಾಸ್ತಿ ಇದ್ರೆ ನೀವು ಅಲ್ಲಿ ಫೀಲ್ ಮಾಡ್ತಿರಲ್ಲ, ಅದು ಮೇನು ಅಂದರೆ ಮೊಬೈಲ್ ಫಸ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಈ ಥರ ನೋಡಿ ಫೈನಲ್ ಆಗಿ ನೀವು ಮೊಬೈಲ್ನ ಬೈ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಅನಿಸಿದೆ ಅಥವಾ ಯೂಸ್ಫುಲ್ ಅನಿಸಿದ್ರೆ, ಈ ಕೆಲವೊಂದು ಪಾಯಿಂಟ್ಸ್ಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ನಮ್ಮ ಹೊಸ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋದಾ ನೆಕ್ಸ್ಟ್ ವಿಡಿಯೋದಲ್ಲಿ.